ಎಲ್ಲ ಆಗ್ತಾವೋ ಯಾರಿಗೆ ಗೊತ್ತರಿ. ಎನ್ಕ್ವೈರಿ ಆಗ್ಬೇಕಲ್ಲ. ಎನ್ಕ್ವೈರಿ ಆದ್ಮೇಲೆ ತಾನೇ ಗೊತ್ತಾಗೋದು. ಎಲ್ಲಿ ಅಂದರೆ ನಾನು ಹೇಳೋದು ಸದನದಲ್ಲಿ ಹೇಳಿದ್ದು, ಈ ಕಡೆನೂ ಫ್ಯಾಕ್ಟ್ರಿ ಇರ್ಬೋದು, ನಿಮ್ಮ ಕಡೆನೂ ಫ್ಯಾಕ್ಟ್ರಿ ಇರ್ಬೋದು ಅಂತ ಅವ್ರಿಗೆ ಹೇಳಿದ್ದು, ಗೊತ್ತಾಯ್ತಾ. ಫ್ಯಾಕ್ಟ್ರಿ ಅಲ್ಲೇ ಇರ್ಬೋದು, ನಮ್ಮ ಇಲ್ಲ. ಅದಕ್ಕೋಸ್ಕರ ನಿಮ್ಮ ತಲೂ ಇರ್ಬೋದು, ನಮ್ಮ ತಲೂ ಇರ್ಬೋದು, ನಮಗೆ ಗೊತ್ತಿಲ್ಲ. ಅದು ಎನ್ಕ್ವೈರಿನಲ್ಲಿ ಗೊತ್ತಾಗ್ಲಿ ಅಂತ ಹೇಳಿದ್ದೆ. ಕೊಡ್ತೀನಿ ನೋಡಿ. ವಾಸ್ತವಾಂಶ ಏನು ಗೊತ್ತಾ, ಈಗ ನಾನು ಇದು ಪ್ರಯತ್ನ ಹನಿ ಟ್ರ್ಯಾಪ್ ಆಗಿದೆ ಅಂತ ಇಲ್ಲ, ಹನಿ ಟ್ರ್ಯಾಪ್ ಪ್ರಯತ್ನ, ಗೊತ್ತಾಯ್ತಾ. ನೀವು ಎಲ್ಲ ಕೆಲವು ಕಡೆ ಆಗ್ಬಿಟ್ಟಿರಿ. ಆಮೇಲೆ ಸುಮ್ಮನೆ ನಾನು ಜಡ್ಜಸ್ಸು ಇದ್ದಾರೆ ಹನಿ ಟ್ರ್ಯಾಪಲ್ಲಿ ಅಂತ ಹೇಳಿದ್ದೀನಿ ಅಂತ ಆಗ್ತೀನಿ. ನಾನು ಆ ಜಡ್ಜಸ್ ಸುದ್ದಿನೇ ತಗೊಂಡಿಲ್ಲ. ರಾಜಕಾರಣಿಗಳಿದ್ದಾರೆ ಅಂತ ಒಂದು ಸುಮಾರು 48 ಜನದಷ್ಟು ಇರಬಹುದು ಅಂತ ಒಂದು ಲೆಕ್ಕ ಇದೆ ನನ್ನ ಹತ್ರ. ಅದರಲ್ಲಿ ಎಷ್ಟು ಜನ ಕೋರ್ಟಲ್ಲಿ ಸ್ಟೇ ತೊಗೊಂಡಿದ್ದಾರೆ. ಅಸೆಂಬ್ಲಿ ಕೂತಿರೋ ಮಹಾಶಯರುಗಳೇ, ನಾನು ಹೆಸರುಗಳು ಹೇಳೋಕ್ಕೆ ಹೋಗಲ್ಲ, ನಮ್ಮ ಕೊಲೀಗ್ಸ್ ಅವರು. ಎಷ್ಟು ಜನ MLAಗಳು ಸ್ಟೇ ತೊಗೊಂಡಿದ್ದಾರೆ, ಅದು ಟೆಲಿಕಾಸ್ಟ್ ಮಾಡಬಾರ್ದು ಅಂತ ಸಿವಿಲ್ ಕೋರ್ಟಲ್ಲಿ, ಗೊತ್ತಾಯ್ತಾ. ಅದರಿಂದ ಸರಿಸುಮಾರು ಅವರು ಎಲ್ಲ ಒಳಗೊಂಡಂತೆ ಒಂದು 48 ಜನದ್ದು ಇರ್ಬೋದು ಸ್ಟೇ ತೊಗೊಂಡಿದ್ದಾರೆ. ಯಾವುದು ತೊಗೊಂಡಿದ್ದಾರೆ? ಯಾವುದು? ಹೀಗೆ ನೋಡಿ ಹೇಳ್ತೀನಿ, ಇವು ಪಬ್ಲಿಕ್ ಲೈಫಲ್ಲಿ ನಡೀತಾನೆ ಇರ್ತವೆ. ಈಗಾಗಲೇ ಭಾಳಷ್ಟು ಜನ ಒಳಗಾಗೋರಲ್ಲ, ಅವ್ರುಗಳೂ ಗೊತ್ತಿದ್ದೋ ಗೊತ್ತಿಲ್ಲದೆ ಅಥವಾ ಸುಳ್ಳು ಆರೋಪನೋ ಯಾವುದೋ ರೀತಿಯಲ್ಲಿ ಅವ್ರ ಮೇಲೆಲ್ಲ ಆರೋಪಗಳು ಬಂದ್ಬಿಟ್ಟಿದ್ದಾವೆ. ನಿಜಕ್ಕೂ ಕಲ್ಪ್ರಿಟ್ಸೋ ಅಥವಾ ದೋಷರಹಿತ ದೋಷ ಇಲ್ಲದೆ ಇರೋರು ಅದು ನನಗೆ ಗೊತ್ತಿಲ್ಲ, ಅದು ಕೋರ್ಟ್ ತೀರ್ಮಾನ ಮಾಡ್ತಾರೆ. ಭಾಳ ಜನ ಕೋರ್ಟ್ಗಳಲ್ಲಿ ಅದನ್ನು ಟೆಲಿಕಾಸ್ಟ್ ಮಾಡಬಾರ್ದು ಅಂತ ಸ್ಟೇ ತಗೊಂಡಿರೋರು ಇದ್ದಾರೆ. ನಂದು ಏನು ಕಷ್ಟ ಅಂದರೆ, ಇದು ನಡೆದು ಭಾಳ ದಿವಸ ಇತ್ತು. ನಾನು ಸುಮ್ಮನೆ ಇದ್ದೇ ಅಯ್ಯೋ ಇವೆಲ್ಲ ಯಾಕೆ ಸುಮ್ಮನೆ ಇಟ್ಕೊಂಡು ಸುಮ್ಮನೆ ಇದ್ದೆ. ನೀವು ಮೀಡಿಯಾದಲ್ಲಿ ತೋರಿಸಿದ್ರು, ಮೀಡಿಯಾದಲ್ಲಿ ಬೆಳಗ್ಗೆ ಸಾಯಂಕಾಲ ಹನಿ ಟ್ರ್ಯಾಪು ತುಮಕೂರು ಪ್ರಭಾವಿ ಸಚಿವರು ಅಂತ ಹೇಳ್ತಾಯಿದ್ರು. ಈಗ ನಮ್ಮಲ್ಲಿ 2 ಸಚಿವರು ಇದ್ದೀವಿ. 2 ಸಚಿವರಿದ್ದರೆ 2 ಮೇಲೂ ಇರ್ತದೆ ಅಂತ ನಾನು ಅನ್ಕೊತೀನಿ. ಸರಿ, ನಾನು ಮಾತಾಡಿ ನಾನ್ಯಾಕೆ ಮೈ ಮೇಲೆ ಎಳ್ಕೋಬೇಕು ಅಂತ ಹೇಳಿ ಸುಮ್ಮನೆ ಇದ್ದೆ. ಹೌಸಲ್ಲಿ ಒಂದು ದಿವಸ ಸುನೀಲ್ ಕುಮಾರ್ ಪ್ರಸ್ತಾಪ ಮಾಡಿದ್ರು. ಅವ್ರ ಹೆಸರು ಹೇಳಲಿಲ್ಲ. ಅವರು ಈ ಥರ ತುಮಕೂರಿನಲ್ಲಿ 2 ಸಚಿವರಿದ್ದಾರೆ, 2 ಸಚಿವರ ಮೇಲೆ ಈ ಥರ, ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವ್ರಿಗೆ ಬೇಕಾಗಿರೋರ ಮೇಲೆ ಈ ಥರ ಹನಿ ಟ್ರ್ಯಾಪ್ ನಡೆದಿದೆ, ಪ್ರಯತ್ನ ಏನು ಕ್ರಮ ತಗೊಂಡಿಲ್ಲ, ಸರ್ಕಾರ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ ಅಂತೇಳಿ ಅವ್ರು ಸರ್ಕಾರದ ಬಗ್ಗೆ ಟೀಕೆ ಮಾಡಿದ್ರು. ಅವರು ಹೆಸರು ಹೇಳಲಿಲ್ಲ. ಅವ್ರ ಹೆಸರು ಹೇಳದೇ ಇದ್ಮೇಲೆ ನಾನೇ ಕೇಳ್ಕೊಳಕ್ಕೆ ಹೋಗ್ಬೇಕು ಅಂತ ಸುಮ್ಮನೆ ಇದ್ದೆ. ಬಟ್ ಅವ್ರು ಹೇಳೋವಾಗ ನಾನು ಆ ಹೌಸಲ್ಲಿ ಇರಲಿಲ್ಲ. ನೆಕ್ಸ್ಟ್ ಡೇ ನಾನು ಇದ್ದೆ, ಪರಮೇಶ್ವರು ಇದ್ದರು, ಯತ್ನಾಳ್ ಪ್ರಸ್ತಾಪ ಮಾಡೋರು. ನನ್ನ ಹೆಸರೇ ಹೇಳಿದ್ರು. ನನ್ನ ಹೆಸರೇ ಹೇಳಿದ ಮೇಲೆ ಇನ್ನು ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡದೇ ಇದ್ದರೆ ನಂದು ಲೋಪ ಆಗ್ತದೆ ಅಂತೇಳಿ ನಾನು ಏನು ನಡೆದಿದೆ ಅಂತಕ್ಕಂಥದ್ದು ಹೇಳಿ ಒಂದು ಎನ್ಕ್ವೈರಿ ಮಾಡಿ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದೀನಿ. ನಾನು ಅದರಿಂದ ಈಗ ಕಂಪ್ಲೇಂಟ್ ಕೊಡೋಕ್ಕೆ ಮೊದಲೇ ಕೊಡಬೇಕಾಗಿತ್ತಲ್ಲ, ಯಾಕೆ ಕೊಡಲಿಲ್ಲ, ಇವರು ಇಷ್ಟು ದಿವಸ ಆದಮೇಲೆ ಯಾಕೆ ಹೇಳ್ತಾರೆ ಅಂತ ಕೇಳ್ಬೋದು ನೀವು. ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಅಂದರೆ ಈ ಕಾರಣದಿಂದ ನಾನು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಈಗ 2 ಸಚಿವರನ್ನ ಇಬ್ಬರಿದ್ದೇವೆ ನಾವು. ಒಬ್ಬರು ಸಚಿವರ ಮೇಲೆ ಆರೋಪ ಇದೆ ಅಂದರೆ ನಾನೇ ತಗೊಳ್ಳಿಲ್ಲ, ನಾನು ಅವ್ರ ಮೇಲೆ ಇರ್ಬೋದು, ಇನ್ನೊಬ್ಬರ ಮೇಲೆ ನಂದಿಲ್ಲ, ನಾನು ನಿರ್ದೋಷಿ ಅಂತ ಅನ್ನೋವಾಗ ನಾನ್ಯಾಕೆ ತೊಗೋಬೇಕು, ಇನ್ನೊಬ್ಬರ ಮೇಲೆ ಇರ್ಬೋದು ಅಂತ ಅಂದ್ಕೊಂಡು ಅವ್ರು ನಿರ್ದಿಷ್ಟವಾಗಿ ನನ್ನ ಹೆಸರು ಹೇಳಿದ ಮೇಲೆ ಅದಕ್ಕೆ ನಾನು ಅದನ್ನು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ಕಂಪ್ಲೇಂಟು ಕೂಡ ಕೊಡ್ತೀನಿ. ಇನ್ನೂ ನಾಳೆ ನಾನು ತಿಪ್ಟೂರಿಗೆ ಹೋಗ್ತಾ ಇದ್ದೀನಿ. ನಾಳೆ ನಾನು ತಿಪ್ಟೂರಿಗೆ ಹೋಗ್ತೀನಿ. ನಾಡಿದ್ದು ತುರುವೇಕೆರೆ ಮತ್ತು ಅರಸೀಕೆರೆಗೆ ಹೋಗ್ತೀನಿ. ಆ ನಂತರ ಗುರುವಾರ ಕ್ಯಾಬಿನೆಟ್ ಇರ್ತದೆ, ಬುಧವಾರ ಬೆಂಗಳೂರಿಗೆ ಬರ್ತೀನಿ. ಅಲ್ಲಿವರೆಗೂ ಕಂಪ್ಲೇಂಟು ಸರ್ಕಾರಕ್ಕೆ ಹೋಮ್ ಮಿನಿಸ್ಟ್ರಿ ಕೊಡಬೇಕಲ್ಲ, ಈ ಥರ ಇದೆಯಪ್ಪ ಇದು ಮಾಡಬೇಕು, ಸರ್ಕಾರದಲ್ಲಿ ನಿರ್ಣಯ ಮಾಡಿ ಅಂತ ಕೊಡಬೇಕಲ್ಲ. ಅದನ್ನು ಆದಷ್ಟು ಜಾಗ್ರತೆ ಕೇಳಿ ಯಾರವರು ಅಂತ ಹೇಳಿ ನಾನು ಕೇಳಿದ್ರೆ ಯಾರು ಹೇಳ್ದವರೇ ಇರ್ಬೋದು, ಯಾರು ಹೇಳಿದಾರಲ್ಲ ಡೈರೆಕ್ಟರ್ ಪ್ರೊಡ್ಯೂಸರ್ ಅವರೇ ಇರ್ಬೋದು. ಮುನಿರತ್ನ ಪ್ರಶ್ನೆ ಕೇಳಬೇಕು. ಅವ್ರು ಹೇಳಿದ್ದಕ್ಕೆ ನನ್ನ ಕೇಳಿದ್ರೆ ನಾನು ಉತ್ತರ ಹೇಳೋಕ್ಕಾಗ್ತದೆ? ನಂದು BJPಯವರು ಅನುಕಂಪ ತೋರಿಸ್ತಾರೋ ಅಥವಾ ಅವರು ಆಕ್ರೋಶ ವ್ಯಕ್ತಪಡಿಸ್ತಾರೋ ಅವ್ರಿಗೆ ಸೇರಿಸಿದ್ದು ನನಗೇನು ಅದಕ್ಕೂ ಸಂಬಂಧ ಇಲ್ಲ. ಹಿನ್ನಡೆ ಯಾವುದೇನಾಗ್ತದೆ? ಯಾಕಾಗ್ತದ್ರಿ? ಏನು ಕಳ್ತನ ಮಾಡಿದ್ದೀನಾ ಅಥವಾ ನಾನೇನು ಹನಿ ಟ್ರಾಪಲ್ಲಿ ಹೋಗಿದ್ದೀನಾ? ಎಲ್ಲೋಗಿದ್ದೀನಿ? ಹೈಕಮಾಂಡ್ ಎಲ್ಲನೂ ಗಮನಿಸ್ತಾ ಇದೆ.
ಪಾಪ ಅಂತ. ಹಾಂ, ಅಲ್ಲ ರೀ, ಜೈಲಿಗೆ ಹೋಗಿ ಬಂದವನಿಗೆ ಒಂದು ಸಮಾಧಾನದ ಮಾತಾಡಿದ್ರೆ ನಿಮ್ಗೆ ಯಾಕೆ ತೊಂದರೆ ಇಲ್ಲ? ಜೈಲಿಗೆ ಹೋಗಿ ಬಂದವನಿಗೆ ಒಂದು ಸಮಾಧಾನದ ಮಾತಾಡಿದ್ರೆ ನಿಮ್ಗೆ ಯಾಕಪ್ಪ ಹೊಟ್ಟೆ ಉರಿ? ನಡೀರಿ, ಹೋಗ್ಲಿ, ಹೋಗೋಣ, ಗೊತ್ತಾಯ್ತು, ಊಟ ಮಾಡಿ ನಡೀರಿ. ನೋಡಪ್ಪ, ನಾನು ಸ್ಪಷ್ಟ ಮಾಡ್ತೀನಿ, ನಾನು ವೈಯಕ್ತಿಕವಾಗಿ ಯಾರೊಬ್ಬರ ಮೇಲೂ ನಂದು ಸಂಶಯ ಆಗಲಿ ಆರೋಪ ಆಗಲಿ ಇಲ್ಲ. ಅವ್ರು ಮಾಡಿದ್ರೆ ನಾನೇನು ಮಾಡಲಿರಿ, ರಾಜಕಾರಣ ಮಾಡ್ತಾರೆ ಅಂತ ಹೇಳ್ಬೋದು ಅಷ್ಟೇ. ಇರೋ ಕ್ಯಾಬಿನೆಟಲ್ಲಿರೋ ಎಲ್ಲ ಸಚಿವರು ಅವ್ರ ಬೆಂಬಲಿಗರೇ, 138 ಜನ ಶಾಸಕರು ಅವ್ರ ಬೆಂಬಲಿಗರೇ, ಗೊತ್ತಾಯ್ತಾ? ಮತ್ತು ಯಾರಿಗೆ ಆಪ್ತರಂತ ಏನಿದೆ? ನಾನು ಹಣಪಟ್ಟಿ ಕಟ್ಕೊಂಡಿದ್ದೀನ ಇಲ್ಲಿ? ಇವರೇ ಸದಾಶಿವನಗರದಲ್ಲಿ ಎಷ್ಟು ಜನ ಇಲ್ಲ ರೀ, ಎಲ್ಲರೂ ಅವರೇ. ಆಯ್ತಪ್ಪ, ಥ್ಯಾಂಕ್ ಯು.